ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಬಿಗ್ ಬಾಸ್ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ. ಬಿಗ್ ಬಾಸ್ ಮೊದಲ ಸೀಸನ್ಗಳು ಎಲ್ಲೆಲ್ಲಿ ನಡೆದವು, ಇದನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಮತ್ತು ಯಾವ ವಾಹಿನಿಯಲ್ಲಿ ಪ್ರಸಾರವಾಯಿತು ಹಾಗೂ ಮೊದಲ ಸೀಸನ್ ಇಂದ ಕೊನೆಯ ಸೀಸನ್ನವರೆಗೂ ವಿನ್ನರ್ ಮತ್ತು ರನ್ನರ್ಗಳ ಸಂಕ್ಷಿಪ್ತ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮಗೆ ಸಪೋರ್ಟ್ ಮಾಡುತ್ತಾ ಬನ್ನಿ. ಇನ್ನೇನಕ್ಕೆ ತಡ, ಮತ್ತೆ ಶುರು ಮಾಡೋಣ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಟಿವಿ ಶೋ ಅನ್ನು ಎಂಡೋಮೈಲ್ ಶೈನ್ ಇಂಡಿಯಾ ಈ ಕಾರ್ಯಕ್ರಮವನ್ನು ನಿರ್ಮಿಸಿದೆ. ಬಿಗ್ ಬಾಸ್ನ ಕನ್ನಡ ಆವೃತ್ತಿಯ ಮೊದಲ 2 ಸೀಸನ್ಗಳು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಲೋನಾವಾಲಾದಲ್ಲಿ ನಡೆಯಿತು. ಮಾರ್ಚ್ 24, 2013ರಲ್ಲಿ ಈ ಟಿವಿ ಕನ್ನಡದಲ್ಲಿ ಪ್ರಸಾರ ಮಾಡಲಾಯಿತು. 3ನೇ ಸೀಸನ್ನಿಂದ ಕರ್ನಾಟಕದ ಬೆಂಗಳೂರಿನ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸುದೀಪ್ ಅವರು ನಡೆಸಿಕೊಟ್ಟರು. ವಿಜೇತರಿಗೆ ಮೊದಲ ಬಹುಮಾನ 50 ಲಕ್ಷ, ಎರಡನೇ ಬಹುಮಾನ 10 ಲಕ್ಷ ಎಂದು ಘೋಷಿಸಲಾಯಿತು. ಮಾರ್ಚ್ 24, 2013ರಂದು ಪ್ರಸಾರವಾಗಿ 99 ದಿನದವರೆಗೆ ನಡೆಯಿತು. ಒಟ್ಟು 15 ಸ್ಪರ್ಧಿಗಳು ಮತ್ತು 2 ಅತಿಥಿಗಳು ಕಾರ್ಯಕ್ರಮಕ್ಕೆ ಪ್ರವೇಶಿಸಿದರು. ಬಿಗ್ ಬಾಸ್ ಸೀಸನ್ ಮೊದಲನೇ ಸೀಸನ್ ಇಂದ 10ನೇ ಸೀಸನ್ವರೆಗೂ ವಿನ್ನರ್ ಮತ್ತು ರನ್ನರ್ ಆದ ಸ್ಪರ್ಧಿಗಳ ವಿವರ ಹೀಗಿದೆ. 4 ಫೈನಲಿಸ್ಟ್ಗಳಲ್ಲಿ ವಿಜಯ್ ರಾಘವೇಂದ್ರ ಗರಿಷ್ಠ ಮತಗಳೊಂದಿಗೆ ಪ್ರಶಸ್ತಿ ವಿಜೇತರಾಗಿ ಹೊರಹೊಮ್ಮಿದರು. ನಂತರ ಅರುಣ್ ಸಾಗರ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಬಿಗ್ ಬಾಸ್ ಸೀಸನ್ 2 ಬಿಗ್ ಬಾಸ್ ಕನ್ನಡ 2ನೇ ಆವೃತ್ತಿಯನ್ನು 29 ಜೂನ್ 2014ರಂದು ಏಷ್ಯಾನೆಟ್ ಸುವರ್ಣದಲ್ಲಿ ಪ್ರಸಾರ ಮಾಡಲಾಯಿತು. ಕಿಚ್ಚ ಸುದೀಪ್ ಈ ಕಾರ್ಯಕ್ರಮವನ್ನು ಸುದೀಪ್ ಅವರು ನಡೆಸಿಕೊಟ್ಟರು. 4 ಫೈನಲಿಸ್ಟ್ಗಳಲ್ಲಿ ಅಕುಲ್ ಬಾಲಾಜಿ ಅತಿ ಹೆಚ್ಚು ಮತಗಳನ್ನು ಪಡೆದು ವಿನ್ನರ್ ಆದರು. ಸುಜನ್ ಲೋಕೇಶ್ ರನ್ನರ್ ಅಪ್ ಆಗಿ ಸ್ಥಾನ ಪಡೆದರು. ಬಿಗ್ ಬಾಸ್ ಸೀಸನ್ 3 ಬಿಗ್ ಬಾಸ್ನ ಕನ್ನಡ ಭಾಷೆಯ ಆವೃತ್ತಿಯ 3ನೇ ಸೀಸನ್ 25 ಅಕ್ಟೋಬರ್ 2015ರಂದು ಪ್ರಾರಂಭವಾಯಿತು ಮತ್ತು 31 ಜನವರಿ 2016ರಂದು ಕಲರ್ಸ್ ಕನ್ನಡದಲ್ಲಿ ಕೊನೆಗೊಂಡಿತು. ಹಿಂದಿನ ಸೀಸನ್ಗಳ ನಿರೂಪಕರಾದ ಕಿಚ್ಚ ಸುದೀಪ್ ಹೋಸ್ಟ್ ಮಾಡಿದ್ದಾರೆ. 5 ಫೈನಲಿಸ್ಟ್ಗಳ ಪೈಕಿ ಶ್ರುತಿ ಅತಿ ಹೆಚ್ಚು ಮತಗಳನ್ನು ಪಡೆದು ವಿಜೇತರಾದರು. ಚಂದನ್ ಕುಮಾರ್ ರನ್ನರ್ ಅಪ್ ಸ್ಥಾನವನ್ನು ಪಡೆದರು. ಬಿಗ್ ಬಾಸ್ ಸೀಸನ್ 4 ಬಿಗ್ ಬಾಸ್ ಕನ್ನಡ ಆವೃತ್ತಿಯ 4ನೇ ಸೀಸನ್ 9 ಅಕ್ಟೋಬರ್ 2016ರಂದು ಕಲರ್ಸ್ ಕನ್ನಡದಲ್ಲಿ ಸಂಜೆ 6 ಗಂಟೆಗೆ ಪ್ರಥಮ ಪ್ರದರ್ಶನಗೊಂಡಿತು. ಹಿಂದಿನ ಸೀಸನ್ಗಳನ್ನು ಹೋಸ್ಟ್ ಮಾಡಿದಂತೆ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಅವರು ನಡೆಸಿಕೊಟ್ಟರು. 5 ಫೈನಲಿಸ್ಟ್ಗಳಲ್ಲಿ ಪ್ರಥಮ್ ಅತ್ಯಧಿಕ ಸಂಖ್ಯೆಯ ಸಾರ್ವಜನಿಕ ಮತಗಳೊಂದಿಗೆ ಪಡೆದು ವಿಜೇತರಾಗಿ ಹೊರಹೊಮ್ಮಿದರು. ನಂತರ ಕಿರೀಟಿ ರನ್ನರ್ ಅಪ್ ಸ್ಥಾನವನ್ನು ಪಡೆದರು. ಬಿಗ್ ಬಾಸ್ ಸೀಸನ್ 5 ಬಿಗ್ ಬಾಸ್ ಸೀಸನ್ ಕನ್ನಡ ಆವೃತ್ತಿಯ 5ನೇ ಸೀಸನ್ 15 ಅಕ್ಟೋಬರ್ 2017ರಂದು ಕಲರ್ಸ್ ಕನ್ನಡದಲ್ಲಿ ಪ್ರದರ್ಶನಗೊಂಡಿತು. ಹಿಂದಿನ ಸೀಸನ್ಗಳನ್ನು ಹೋಸ್ಟ್ ಮಾಡಿದಂತೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಆಗಿ ನಡೆಸಿಕೊಟ್ಟರು. 5 ಫೈನಲಿಸ್ಟ್ಗಳಲ್ಲಿ ಚಂದನ್ ಶೆಟ್ಟಿ ಅತ್ಯಧಿಕ ಸಂಖ್ಯೆಯ ಸಾರ್ವಜನಿಕ ಮತಗಳೊಂದಿಗೆ ಪಡೆದು ವಿಜೇತರಾಗಿ ಹೊರಹೊಮ್ಮಿದರು ಮತ್ತು ದಿವಾಕರ್ ರನ್ನರ್ ಅಪ್ ಆಗಿ ಆಯ್ಕೆಯಾದರು. ಬಿಗ್ ಬಾಸ್ ಸೀಸನ್ 6 ಬಿಗ್ ಬಾಸ್ ಕನ್ನಡ ಆವೃತ್ತಿಯ 6ನೇ ಸೀಸನ್ 21 ಅಕ್ಟೋಬರ್ 2018ರಂದು ಕಲರ್ಸ್ ಸೂಪರ್ ಮತ್ತು ಕಲರ್ಸ್ ಕನ್ನಡ HD ಚಾನೆಲ್ಗಳಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರವಾಯಿತು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ಅವರು ಕಾರ್ಯಕ್ರಮದ ನಿರೂಪಕರಾಗಿದ್ದರು. 5 ಫೈನಲಿಸ್ಟ್ಗಳ ಪೈಕಿ ಶಶಿಕುಮಾರ್ ಅತಿ ಹೆಚ್ಚು ಮತಗಳನ್ನು ಪಡೆದು ವಿಜೇತರಾದರು. ನವೀನ್ ಸಜ್ಜು ರನ್ನರ್ ಅಪ್ ಸ್ಥಾನವನ್ನು ಪಡೆದರು. ಬಿಗ್ ಬಾಸ್ ಸೀಸನ್ 7 ಬಿಗ್ ಬಾಸ್ ಕನ್ನಡ ಆವೃತ್ತಿಯ 7ನೇ ಸೀಸನ್ 13 ಅಕ್ಟೋಬರ್ 2019ರಂದು ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರವಾಯಿತು. ಪ್ರಥಮ ಪ್ರದರ್ಶನ ಕೂಡ ಕಂಡಿತು. ಸುದೀಪ್ 7ನೇ ಬಾರಿಗೆ ಕಾರ್ಯಕ್ರಮದ ನಿರೂಪಕರಾಗಿ ಮರಳಿದರು. 5 ಫೈನಲಿಸ್ಟ್ಗಳ ಪೈಕಿ ಶೈನ್ ಶೆಟ್ಟಿ ಅತಿ ಹೆಚ್ಚು ಮತಗಳನ್ನು ಪಡೆದು ವಿಜೇತರಾದರು. ಕುರಿ ಪ್ರತಾಪ್ ರನ್ನರ್ ಅಪ್ ಸ್ಥಾನವನ್ನು ಪಡೆದರು.
ಬಾಸ್ ಸೀಸನ್ 8 ಬಿಗ್ ಬಾಸ್ ಸೀಸನ್ 8ನೇ ಸೀಸನ್ 28 ಫೆಬ್ರವರಿ 2021ರಂದು ಪ್ರತಿದಿನ ರಾತ್ರಿ 8 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಯಿತು. ಈ ಸೀಸನ್ನನ್ನು ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ನಡೆಸಿಕೊಡುತ್ತಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ 8ನೇ ಮೇ 2021ರಂದು ಋತುವನ್ನು ಅನಾಮತುಗೊಳಿಸಲಾಗಿದೆ. ಕೊನೆಯ ಸಂಚಿಕೆಯು 71 ದಿನಗಳ ಪ್ರದರ್ಶನದ ನಂತರ ಪ್ರಸಾರವಾಯಿತು ಮತ್ತು ನಂತರ ಅದು 23 ಜೂನ್ 2021ರಿಂದ ಮುಂದುವರೆಯಿತು. 5 ಫೈನಲಿಸ್ಟ್ಗಳ ಪೈಕಿ ಮಂಜು ಪಾವ್ಗಳ ಅತಿ ಹೆಚ್ಚು ಮತಗಳನ್ನು ಪಡೆದು ವಿಜೇತರಾದರು. ಅರವಿಂದ್ ರನ್ನರ್ ಅಪ್ ಸ್ಥಾನವನ್ನು ಪಡೆದರು. ಬಿಗ್ ಬಾಸ್ ಸೀಸನ್ 9 9ನೇ ಸೀಸನ್ 24 ಸೆಪ್ಟೆಂಬರ್ 22ರಂದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಯಿತು. ಈ ಸೀಸನ್ನನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ನಡೆಸಿಕೊಡುತ್ತಾರೆ. 5 ಫೈನಲಿಸ್ಟ್ಗಳ ಪೈಕಿ ರೂಪೇಶ್ ಅತಿ ಹೆಚ್ಚು ಮತಗಳನ್ನು ಪಡೆದು ವಿಜೇತರಾದರು. ರಾಕೇಶ್ನನ್ನು ರನ್ನರ್ ಅಪ್ ಸ್ಥಾನವನ್ನು ಪಡೆದರು. ಬಿಗ್ ಬಾಸ್ ಸೀಸನ್ 10 ಬಿಗ್ ಬಾಸ್ ಸೀಸನ್ 10ರ ಕನ್ನಡ ಆವೃತ್ತಿ 10ನೇ ಸೀಸನ್ ಕಾರ್ಯಕ್ರಮವು 8ನೇ ಅಕ್ಟೋಬರ್ 2023ರಂದು ಕಲರ್ಸ್ ಕನ್ನಡ ಮತ್ತು ಜಿಯೋ ಸಿನಿಮಾದಲ್ಲಿ ಪ್ರಾರಂಭವಾಯಿತು. ಕಿಚ್ಚ ಸುದೀಪ್ ರವರೇ ಸತತವಾಗಿ 10ನೇ ಬಾರಿಗೆ ನಿರೂಪಕರಾದರು. 6 ಫೈನಲಿಸ್ಟ್ಗಳ ಪೈಕಿ ಕಾರ್ತಿಕ್ ಮಹೇಶ್ ಅತಿ ಹೆಚ್ಚು ಮತಗಳನ್ನು ಪಡೆದು ವಿಜೇತರಾದರು. ಡ್ರೋನ್ ಪ್ರತಾಪ್ ಅವರು ರನ್ನರ್ ಅಪ್ ಸ್ಥಾನವನ್ನು ಪಡೆದುಕೊಂಡರು. ಈ ರೀತಿಯಾಗಿ 10 ಸೀಸನ್ ಕೂಡ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಅದರಲ್ಲೂ ಬಿಗ್ ಬಾಸ್ ಸೀಸನ್ 10 ಅತಿ ಹೆಚ್ಚು TRPಯನ್ನು ಪಡೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ. ಈ ಉಳಿದ 9 ಸೀಸನ್ಗಳಿಗಿಂತ ಈ 10ನೇ ಸೀಸನ್ ಬಹಳ ಅದ್ಭುತವಾಗಿತ್ತು ಎಂದು ಹೇಳಲಾಗುತ್ತಿದೆ. ಬಿಗ್ ಬಾಸ್ ಸೀಸನ್ 10 ಅತಿ ಹೆಚ್ಚು ವೋಟಿಂಗ್ ಕೂಡ ಪಡೆದುಕೊಂಡಿರುವ ಈ ಒಂದು ಸೀಸನ್ಗೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತಾನೆ ಹೇಳಬಹುದು. ಬಿಗ್ ಬಾಸ್ ಸೀಸನ್ ಕನ್ನಡ ಒಂದು OTT ಕೂಡ ಈಗ ಮುಗಿದಿದೆ. ನಂತರ ಈಗ 2ನೇ OTT ಕೂಡ ಶುರುವಾಗುತ್ತಿದೆ. ಈ 10 ಸೀಸನ್ಗಳಲ್ಲಿ ನಿಮಗೆ ಅತಿ ಹೆಚ್ಚು ಕುತೂಹಲ ಕೆರಳಿಸಿದ ಸೀಸನ್ ಯಾವುದು ಮತ್ತು ಅದರಲ್ಲಿ ನಿಮಗೆ ಇಷ್ಟವಾದ ಸ್ಪರ್ಧಿ ಯಾರು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.